सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ಎಲ್ಲರಿಗೂ ಬನ್ನಿ ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ನಂಗೆ ಅನ್ನಿಸ್ತಾ ಇದೆ ಇನ್ನೊಂದಷ್ಟು ಮರಗಳರು ಮತ್ತೆ ತಯಾರಾಗ್ತಿದ್ದಾರೆ. ಒಂದು ಏನ್ ಅಂತ್ಯ ಆಗಿತ್ತು ವೀರಪ್ಪನ್ ಮಾದರಿ ಅಂತ ಕೇಳಿಸ್ತಾ ಇದೆ. ಆ ಥರದ ಏನು ಮತ್ತೆ ಯಾರೋ ಪ್ರಯತ್ನ ಪಡ್ತಿದ್ದಾರೆ, ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಇಲ್ಲ ಅನ್ಸಿ ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ. ಸೊ ಅದನ್ನ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಆ ಥರ ಇನ್ನೊಬ್ರು ಆ ಹಾದಿನ ತುಳಿಯದೆ ಇರೋ ಹಾಗೆ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ನಿಮ್ಮದೇ ಜನಗಳು, ನಿಮ್ಮದೇ ಹಿತಶತ್ರುಗಳು ಅಥವಾ ಹಿತ ಸಂಬಂಧಿಕರು ಅಥವಾ ದಯಾದಿಗಳು ನಿಮ್ಮನ್ನ ಪಣಕ್ಕಿಟ್ಟು ಒಂದಷ್ಟು ನಿಮ್ಮನ್ನ ವನವಾಸಕ್ಕೆ ಕಳಿಸ್ಬೇಕು ಅನ್ನುವಂಥ ಹುನ್ನಾರದಲ್ಲಿ ಇದ್ದಾರೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಇನ್ನೊಂದಷ್ಟು ಹೆಚ್ಚಿನ ಗಮನ ನೀವು ಕೊಟ್ಟಿದ್ದೇ ಆದ್ರೆ ಖಂಡಿತವಾಗ್ಲು ಈ ತೆರೆಮರೆಯಲ್ಲಿ ಯಾರು ನಿಮ್ಮನ್ನ ಸಿಕ್ಸಿ ಆಟ ಆಡ್ತಿದ್ದಾರೆ ಅಥವಾ ನಿಮ್ಮನ್ನ ಸೋಲಿಸ್ಲೇಬೇಕು ಅಂತ ನಿಮ್ ಜೊತೆಲಿ ಇದ್ಕೊಂಡೇ ಪ್ರಯತ್ನನ ಪಡ್ತಿದ್ದಾರೆ, ಇವ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಗಮನ ಕೊಡ್ಬೇಕಾಗಿರುವಂತ ಅಗತ್ಯ ಇದೆ. ಕೊಡಿ ಅನ್ನುವಂಥದ್ದು ಇದೆ. ಸೊ ದೇವ್ರಿದ್ದಾರೆ ನೋಡ್ಕೊಂತಾರೆ, ದೇವ್ರಿದ್ದಾರೆ ನೋಡ್ಕೊಳ್ತಾರೆ ಅಂದ್ರೆ ದೇವ್ರೇ ನಿಮ್ಗೆ ಈ ಎಚ್ಚರಿಕೆಯ ಸಂದೇಶ ಕೊಟ್ಟಿರೋದು. ಆ ಎಚ್ಚರಿಕೆಯ ಸಂದೇಶನ ನೀವು ತಗೊಳ್ಳಿಲ್ಲ ಅಂದ್ರೆ ದೇವ್ರು ಕೂಡ ನಾನು ಹೇಳ್ದೆ ನೀವೇನು ಮಾಡ್ಲಿಲ್ಲ ಅಂತ ಆಗತ್ತೆ. ಯಾಕೆ ಅಂದ್ರೆ ನೀವು ನಂಬಿರೋ ದೇವ್ರನ್ನೇ ನಿಮ್ಮಿಂದ ದೂರ ಮಾಡಿದ್ದಾರೆ. ಜೊತೆಗೆ ನಿಮ್ಮ ದೇವರು ನಿಮ್ಮ ಊರಿನ ಒಳಗೆ ಇಲ್ಲ, ಊರಿನಾಚೆ ಇರುವಂತ ಹೊಳೆಯ ದಡದಲ್ಲಿ ಅಥವಾ ಕೆರೆ ದಡದಲ್ಲಿ ಅಥವಾ ನದಿ ದಡದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಸೇಮ್ ಎನರ್ಜಿ ಇದೆ, ಅಲ್ಲಿ ಇದ್ದಾರೆ ದೇವರು ಅನ್ನುವಂಥದ್ದು ಇದೆ. ದೈವದ ಸಂಚಾರ ನಡೀತಾ ಇದೆ ಒಂದು ಮರದ ಕೆಳಗೆ ಅನ್ನುವಂಥದ್ದು ಇದೆ. ಜೊತೆಗೆ ಭೂತ ಕೋಲಿಗೋಸ್ಕರ ಒಂದು ಮರನ ಕಡ್ದು ಅದಕ್ಕೆ ಅಪಮಾನ ಮಾಡಿದ್ದೀರಾ, ಅದನ್ನ ಸರಿಪಡಿಸ್ಕೊಳ್ಳಿ. ಅಲ್ಲಿ ಸಾಕಷ್ಟು ವ್ಯಾಘ್ರಗಳು ನಡೀತಾ ಇದೆ, ಸ್ವಲ್ಪ ಶಾಂತ ಮಾಡ್ಕೊಂಡು ನೋಡ್ಕೊಂಡು ಮಾಡೋದಕ್ಕಾಗೋದಿಲ್ವಾ ಅನ್ನುವಂಥ ಎನರ್ಜಿ ಇದೆ ಇಲ್ಲಿ. ನನಗ್ ಗೊತ್ತಿಲ್ಲ ಯಾರಿಗ್ ಬೈತಿದ್ದಾರೆ ಅಂತ, ನಿಮ್ಗೇನಾದ್ರೂ ಗೊತ್ತಾದ್ರೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಹಸು ಕಳೆದು ಹೋಗಿ ಅಳ್ತಾ ಇರಬಹುದು, ಚಿಂತೆ ಮಾಡಬೇಡಿ, ಆ ಹಸು ಸಿಗತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಹಸುಗೆ 4 ಕಾಲುಗಳ ಜೊತೆಗೆ ಒಂದು ಚಿಕ್ಕ ಕಾಲು ಬರುತ್ತಲ್ಲ ಕೆಲವು ಸತಿ, ಆ ಥರದ್ದು ಬಂತು ಅಂದ್ಬಿಟ್ಟು ಏನೋ ಅವಮಾನ ಆಗಿ ಮಾತಾಡೋ ಸಮಥಿಂಗ್ ಏನೋ ಆಗಿದೆ. ಅದು ಆ ಕರುನೋ ಹಸುನೋ ಬೇಜಾರ್ ಮಾಡ್ಕೊಂಡಿದ್ದೆ. ಅದಕ್ಕೆ ಹೋಗಿ ಸಾರಿ ಅಂತ ಹೇಳಿ ಅದೇನು ಆಪರೇಷನ್ ಮಾಡಿಸ್ತಿರೋ ಅಥವಾ ಅದು ಹಾಗೆ ಬಿಡ್ತಿರೋ ಅದಕ್ಕೊಂಚೂರು ಸಾಂತ್ವನ ಹೇಳಿ ಅನ್ನುವಂಥದ್ದು ಇದೆ. ಯಾಕೆ ಹೀಗಿದೆ ನನಗ್ ಗೊತ್ತಿಲ್ಲ, ಬಟ್ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ವಿಶೇಷವಾದಂಥ ಪ್ರಾಣಿಗಳಿಗೆ ವಿಶೇಷವಾದಂಥ ಅಂದ್ರೆ ಏನೋ ಕಾಯಿಲೆ ತರ, ಹೇಗೆ ಅಂದ್ರೆ ಅವಕ್ಕೆ ಬರೀ ನಿದ್ದೆ ಬರೋ ತರ ಅಥವಾ ಮಂಪರು ಬರೋ ತರ ಅಥವಾ ಏನೋ ಒಂಥರ ಪ್ರಾಣಿಗಳೆಲ್ಲ ಭಗವಂತನಲ್ಲಿ ಮೊರೆ ಇಡ್ತಾ ಇದಾವೆ. ಒಂದು ಪೊದೆಲಿ ಬೇಡುವಂಥ ಗಿಡಗಳವು, ಅದನ್ನ ತಗೊಂಬಂದು ಪೊದೆಲಿ ಅಥವಾ ನದಿ ತೀರದ ದಡಗಳಲ್ಲಿ ಬಿಡುವಂಥ ಗಿಡ ಅದು. ಅದನ್ನ ತಗೊಂಬಂದಿ ನಂಗೆ ಗೊತ್ತಿಲ್ಲ ಹೆಸರು ಕೇಳಿದ್ರೆ, ಅದನ್ನ ತಗೊಂಬಂದಿ ಅದರ ರಸನ ಅಥವಾ ಅದರ ರಸನ ಕುಡಿಸಿ ಮತ್ತೆ ಅದರ ಏನದು ಅರ್ಧಿ ರಸ ತೆಗೆದ್ಮೇಲೆ ಬರುತ್ತಲ್ಲ ಅದು ಸಿಪ್ಪೆ ತರ ಒಟ್ಟು ತರ, ಅದನ್ನ ಅದ್ರ ಕಾಲಿಗೆ ಏನಾದ್ರೂ ಪೆಟ್ಟಾಗಿದ್ರೆ, ಪ್ರಾಣಿಗಳ ಮಂಡಿಗಳಿಗೆ ಕಾಲುಗಳಿಗೆ ಪೆಟ್ಟಾಗಿದ್ರೆ ಅಥವಾ ಗಾಯಗಳಿಗೆ ಇದ್ರೆ ಅದನ್ನ ಹಾಕಿ ಅನ್ನುವಂಥದ್ದು ಇದೆ. ಅದನ್ನ ಹಾಕಿದ್ರೆ ಭಗವಂತ ಪ್ರೀತಿ ಆಗ್ತಾನೆ, ಭಗವಂತ ಅದಕ್ಕೆ ಮಾರ್ಗದರ್ಶನ ಕೊಡ್ತಾನೆ ಅನ್ನುವಂಥದ್ದು ಇದೆ. ನಂಗೆ ನಿಜವಾಗ್ಲೂ ಪೋರ್ಟಲ್ ಓಪನ್ ಆಗಿ ಭಗವಂತ ಹೋಗು ಬರೋದನ್ನ ಯಾರು ನೋಡಿದ್ದಾರೆ?
ಅಂತ ಕಾಣಿಸ್ತಾ ಇದೆ. ಸೊ ಕಾಣಿಸ್ತಾ ಇದೆ. ನಿಮಗ್ ಕಾಣಿಸ್ಲಿ ಅಂತಾನೆ ಭಗವಂತ ಬಂದು ಹೋಗ್ತಾ ಇರ್ಬೋದು. ಯೋಚನೆ ಮಾಡಿ ನೋಡಿ. ಸೊ ಒಂಚೂರು ಮೈಂಡ್ ರೆಸ್ಟ್‌ಲೆಸ್ ಆಗಿ ಓಡ್ತಾ ಇದೆ. ಆಯ್ತು ಎಲ್ಲ ಮುಗಿದ ಮೇಲೂ ಶಾಂತತೆ ಇಲ್ಲ ಯಾಕೆ ಇನ್ನ? ಎಲ್ಲ ಶತ್ರುಗಳ ಸಂಹಾರ ಆಗಾಯ್ತು. ಇನ್ನ ಎಲ್ಲಿಗ್ ಓಡ್ತಾ ಇದೆ? ಇನ್ನ ಯಾರನ್ನ ಸಂಹಾರ ಮಾಡೋದಕ್ಕೆ ಈ ಮನಸ್ಸು ಹಾತೊರಿತಾ ಇದೆ? ಈ ಮೈಂಡ್ ಏನನ್ನ ಕೇಳ್ತಾ ಇದೆ ಇನ್ನ? ಎಲ್ಲರ ಅಂತ್ಯ ಆಗೋಯ್ತಲ್ಲ. ಇನ್ಯಾರ ಅಂತ್ಯಕ್ಕೋಸ್ಕರ ನೀನು ಹೀಗೆ ಮಾಡ್ತಾ ಇದೀಯಾ ಅಂತ ಯೋಚನೆ ಮಾಡ್ಸಿದಾನೆ ಭಗವಂತ. ಜೊತೆಗೆ ಒಂಚೂರು ಮೈಂಡನ್ನ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ದೈವದ ಕಣ್ಣೀರಿಗೆ ಕಾರಣ ಆದವರಿಗೆ ಬದುಕು ಉಂಟಾ? ಬದುಕಕ್ಕಾಗತ್ತಾ? ಬದುಕಿ ಇರೋದಕ್ಕಾಗತ್ತಾ? ಇದು ನಿಮ್ಗೆ ಬಿಟ್ಟಂತ ವಿಚಾರ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಂಗೆ ಹೇಳಕ್ಕೇನೆ ಅದೇನೋ ಬಂದು ಹೋಗ್ತಾ ಐತೆ. ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ಹೆವಿ ಎನರ್ಜಿ ಇದೆ. ತುಂಬಾ ಮೋಸ ಮಾಡ್ತಿದ್ದಾರೆ. ಇವತ್ತು ಸುಲಭವಾಗಿ ಮೋಸ ಮಾಡಿ ವನವಾಸ ಮಾಡಿಸ್ತಾ ಇರೋರಿಗೆ ಮುಂದಿನ ದಿನಗಳಲ್ಲಿ ಅವರೇ ಇಲ್ಲ ಆಗ್ತಾರೆ, ಅದನ್ನೇ ಮರ್ತು ಬಿಟ್ಟಿದ್ದಾರೆ. ಸೊ ಎಸ್, ನೀವ್ ಇವತ್ತಿಂದು ಅವರಿಗೆ ತೊಂದರೆ ಕೊಡೋದಕ್ಕೆ ನೋಡ್ತಾ ಇದ್ದೀರಾ. ಭಗವಂತ ಮುಂದೆ ನೀವು ಅನುಭವಿಸುವಂತ ವಿಚಾರನ, ಕರ್ಮ ರಿಟರ್ನ್ ಆದಾಗ ಆಗುವಂತ ಸಮಸ್ಯೆನ ಭಗವಂತ ನೋಡ್ತಿದ್ದಾನೆ ಅನ್ನುವಂಥದ್ದು ಇದೆ. ಮರಳುಗಾಡು ಪೂರ್ತಿ ನೀರಿನಲ್ಲಿ ಆವೃತ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಸೌದಿ ಕ್ಷೇತ್ರ ಕೂಡ ನೀರಿನಲ್ಲಿ ಆವೃತ ಆಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಇಲ್ಲಿ ಬಂದಿದೆ ಹೇಳ್ತಾ ಇದ್ದೀನಿ. ಆಮೇಲೆ ಯಾರಾದ್ರೂ ನನ್ನ ಮೇಲೆ ಏನಾದ್ರು ಹಾಗೆ ಸಾಧಿಸ್ಬೇಕು. ಪ್ರೀತಿ ವಿಚಾರದಲ್ಲಿ ಯಶಸ್ಸು ಇದೆ. ಯೋಗದಿಂದ ಕೂಡ ನಿಮ್ಗೆ ಯಶಸ್ಸು ಇದೆ ಅನ್ನುವಂಥದ್ದು ಇದೆ. ಭಗವಂತನಿಗೆ ಎಲ್ಲವೂ ಕೂಡ ಗೊತ್ತಿದೆ. ಗೊತ್ತಿರುವಂಥ ಭಗವಂತ ಸರಿಯಾದ ರೀತಿಯಲ್ಲಿ ನಿಮ್ಗೆ ರಕ್ಷಣೆ ಕೊಡ್ತಾನೆ ಅಂತ ನಿಮ್ಗೆ ನಂಬಿಕೆ ಇದ್ರೆ ಸಾಕು ಅನ್ನುವಂಥದ್ದು ಇದೆ. ನಿಮ್ಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಭಗವಂತ. ಭಗವಂತನಿಗೆ ಎಲ್ಲ ಗೊತ್ತಿದೆ, ಯಾರನ್ನ ಎಲ್ಲಿ ಹೇಗೆ ರಕ್ಷಣೆ ಮಾಡ್ಬೇಕು ಅಂತ, ಯಾರಿಗೆ ಯಾವಾಗ ಎಲ್ಲಿ ಪ್ರೀತಿನ ಕೊಡಬೇಕು, ಯಾರಿಗೆ ಎಲ್ಲಿ ರಕ್ಷಣೆಯನ್ನ ಕೊಡಬೇಕು, ಯಾರಿಗೆ ಎಲ್ಲಿ ಅಂತ್ಯನ ಆಡಬೇಕು, ಇದೆಲ್ಲವೂ ಕೂಡ ಭಗವಂತನಿಗೆ ಗೊತ್ತಿದೆ. ಹಾಗಾಗಿ ಭಗವಂತ ನೋಡ್ಕೊಳ್ತಾನೆ. ಕೃಷ್ಣಾರ್ಪಣ ಮಸ್ತು. ಈ ರೀಡಿಂಗ್ ಅನ್ನ ಇಲ್ಲೇ ಕೃಷ್ಣಾರ್ಪಣ ಮಸ್ತು ಮಾಡ್ಬಿಡ್ತೀನಿ. ಯಾಕೆ ಅಂದ್ರೆ ನನಗೆ ಅಷ್ಟು ಸಿಟ್ಟಿನ ರೀತಿಲಿ ಇದೆ. ಬಟ್ ಒಂದು ಸಂಪ್ರದಾಯದ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ವಿಧಗಳಲ್ಲಿ ಹೆಣ್ಣನ್ನ ಶೋಷಣೆ ಮಾಡ್ತಿರೋರಿಗೆ, ಹೆಣ್ಣಿನ ಶೀಲದ ಜೊತೆ ಆಟ ಆಡ್ತಿರೋರಿಗೆ ಸೊ ಎಚ್ಚರಿಕೆ ವಹಿಸಿ ಅಂತ ಹೇಳಬಲ್ಲೆ. ಯಾಕೆ ಅಂದ್ರೆ ಈ ಜನ್ಮದಲ್ಲಿ ನೀವು ಯಾವುದೇ ವೇಷನ ತೊಟ್ಟಿರಬಹುದು. ಮುಂದಿನ ಜನ್ಮದಲ್ಲಿ ಕರ್ಮ ರಿಟರ್ನ್ ಆದಾಗ ಅಥವಾ ಇದೇ ಜನ್ಮದಲ್ಲಿ ಕರ್ಮ ರಿಟರ್ನ್ ಆದಾಗ ನಿಮ್ಮ ಶೀಲ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ, ಬೀದಿಗೆ ಬೀಳ್ತೀರ, ಎಚ್ಚರ ಅನ್ನುವಂಥದ್ದು ಇದೆ. ಎಲ್ಲಾ ಹೆಣ್ಮಕ್ಕಳ ಸವಾಸಕ್ಕೆ ಕೈ ಹಾಕೋದು ಬೇರೆ ತರ. ಸೊ ದೈವಾನುಗ್ರಹದಿಂದ ಹುಟ್ಟಿರೋ ಹೆಣ್ಮಕ್ಳಿಗೂ ಜೀವನದ ಜೊತೆ ಆಟ ಆಡೋದು ಬೇರೆ ತರ. ಚಾಯ್ಸ್ ಇಸ್ ಯುವರ್ಸ್ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಕೃಷ್ಣನ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಗಣೇಶ ಕೂಡ ನಿಮ್ಗೆ ಆಶೀರ್ವಾದನ ಮಾಡ್ತಿದ್ದಾರೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಗುರುಗಳ ಮಾರ್ಗದರ್ಶನನ ಪಡ್ಕೊಳ್ಳಿ. ಗುರುಗಳ ಅನುಮತಿನ ಪಡ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಅನುಮಾನ ಬೇಡ ನಿಮ್ಗೆ. ನಿಮ್ಮ ಗುರುಗಳು ನಿಮ್ಮ ಶತ್ರುಗಳನ್ನ ಇಲ್ಲ ಅನ್ನಿಸ್ತಾರೆ ಅನ್ನುವಂಥದ್ದು ಇದೆ. ಕತ್ತಲು ಕಳೆದು ಬೆಳಗಾಗೋ ಅಷ್ಟರಲ್ಲಿ ಎಲ್ಲವೂ ಶಾಂತವಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನ ಬೇಕು ಆರೋಗ್ಯದ ಕಡೆ ಅನ್ನುವಂಥದ್ದು ಕೂಡ ಇದೆ. ಭಗವದ್ಗೀತೆಯ ಸಾರಾಂಶನ ಯಾರೋ ಓದ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಗುರುವಿನ ಉಪದೇಶನ ಕೇಳಿ ನಂತರ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಶೇಷವಾಗಿರುವಂಥ ವ್ಯಕ್ತಿತ್ವ ಉಳ್ಳವರಂಥವ್ರು ನೀವು ಅಥವಾ ನಿಮ್ಮ ಸ್ನೇಹಿತರು, ಅವರಿಂದ ನಿಮಗೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಲಕ್ಷ್ಮೀ ನಾರಸಿಂಹರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯಕ್ಕೆ ಯಾರು ಗಾಯ ಮಾಡಿದ್ರು, ನಿಮ್ಮ ಹೃದಯನ ತೆಗೆದು ಬಗೆದು ಯಾರು ನೋಡಿದ್ರು ಅವರೀಗ
ಭಗವಂತನ ಪಾದದಲ್ಲಿ ಶರಣಾಗುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ವಿವಾಹಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ, ತಯಾರಾಗಿರಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ವಿವಾಹ ಆಗುತ್ತೆ ಅನ್ನುವಂಥದ್ದು ಇದೆ. ನಂಗೆ ಇನ್ನೊಂದು ವಾಯ್ಸ್ ಕೇಳ್ತಾ ಇದೆ. ಸೊ ಯಾರು ಪ್ರಯತ್ನ ಪಟ್ಟಾಗ ವಿವಾಹ ಆಯ್ತೋ ಇಲ್ವೋ ಗೊತ್ತಿಲ್ಲ. ಸ್ವತಃ ವಾಗ್ದೇವಿನೇ ಪ್ರಯತ್ನ ಪಟ್ಟಾಗ ವಿವಾಹ ಆಗದಿರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ರಿಗೂ ವಿವಾಹ ಆಗತ್ತೆ ಅಂತ ಕೇಳಿಸ್ತಾ ಇದೆ ಇಲ್ಲಿ ನಂಗೆ. ಸೊ ಯಾರ್ಯಾರು ಸಿಂಗಲ್ಸ್ ಇದ್ದೀರಾ, ಸಿಂಗಲ್ ಪೇರೆಂಟ್ಸ್ ಇದ್ದೀರಾ, ಎಲ್ರಿಗೂ ವಿವಾಹ ಆಗ್ಲಿ. ಯಾರ್ಯಾರು ಮ್ಯಾರಿಡ್ ಇದ್ದೀರಾ, ನಿಮ್ಮೆಲ್ಲರಿಗೂ ಷಷ್ಠಿ ಪೂರ್ತಿ ವಿವಾಹ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ಲರಿಗೂ ಒಂದು ಕನಸಿರುತ್ತೆ, ಈ ಥರದ್ದೇ ವಿವಾಹ ಆಗ್ಬೇಕು ಅಂತ. ಆ ಥರ ಕನಸಿನ ವಿವಾಹ ನನ್ಸಾಗ್ಲಿ ನಿಮ್ಗೆ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಇನ್ನೊಂದೇನು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಒನ್ ಲೈಫ್ ಒನ್ ವೈಫ್ ಬೆಟರ್. ಸೊ ಪ್ರಿಟೆಂಡ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಮುಖ್ಯತೆಗಳನ್ನ ಅನ್ನುವಂಥದ್ದು ಇದೆ. ಎಲ್ಲವೂ ತಿಳಿ ಆಗ್ಬೇಕು, ಮೇಲ್ ಬರ್ಬೇಕು, ಎಲ್ಲವೂ ಸಮಥಿಂಗ್ ಏನೋ ಹಿಡನ್ ಮೀನಿಂಗ್ ಇದೆ ಇಲ್ಲಿ. ಅಲ್ಲಿ ಹೇಳಲಿಕ್ಕೆ ಪರ್ಮಿಷನ್ ಇಲ್ಲ, ಅದಷ್ಟೇ ಹೇಳಬಲ್ಲೆ. ಸಾಕಷ್ಟು ನನ್ನನ್ನು, ನನ್ನ ವಿದ್ಯೆನ ಯಾರೋ ಟಾರ್ಗೆಟ್ ಮಾಡಿದ್ದಾರೆ ಅಂತ ನನಗೆ ಇಲ್ಲಿ ಮಾಹಿತಿ ಸಿಗ್ತಾ ಇದೆ. ಸೊ ಮಾಡಲಿ, ಅವ್ರಿಗೆ ಮಾಡೋದೇ ಕೆಲಸ. ಸೊ ನಿಮ್ಮೆಲ್ಲರ ಕೃಪಾಶೀರ್ವಾದ ಇರೋವರೆಗೂ ಎಲ್ಲವೂ ಕೂಡ ಕೃಷ್ಣ ಅರ್ಪಣಮಸ್ತು. ಎಸ್, ಶತ್ರುಗಳು ನಿಮ್ಮ ಮೇಲೆ ಒಂದಷ್ಟು ತೊಂದರೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರನ್ನು ಬಿಡಿಸಿಕೊಂಡು ಬರಬೇಕಾಗಿರುವಂಥ ಸಮಯ ಬಂದಿದೆ, ಬಿಡಿಸ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಜ್ಞಾನ, ನಿಮ್ಮ ವಿದ್ಯೆ, ನಿಮ್ಮ ಅರಿವು ನಿಮ್ಮ ಜೊತೆ ಇರಲಿ ಅನ್ನೋದನ್ನು ಕೂಡ ಕೃಷ್ಣ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ ಅಂದರೆ ದುಶ್ಚಟಗಳಿಗೆ ದಾಸರಾಗಬೇಡಿ ಅನ್ನುವಂಥದ್ದು ಇದೆ. ದುಶ್ಚಟಗಳಿಗೆ ದಾಸರಾದರೆ ಅದರಿಂದ ಹೊರಬರೋದಕ್ಕೆ ತುಂಬಾನೇ ಕಷ್ಟಪಡ್ತೀರಾ. ನಿಮ್ಮ ಅಹಂಕಾರ ನಿಮ್ಮ ಜೀವನನ ನಾಶ ಪಡಿಸದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸಾಕಷ್ಟು ವಿಚಾರಗಳಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಮಾಹಿತಿ ಇದೆ. ಬಟ್ ಇಲ್ಲಿ ಕೆಲವು ಮಾಹಿತಿ ತುಂಬ ಹಾರ್ಶ್ ಆಗಿ ಇದೆ, ಹೇಳೋದಕ್ಕೆ ಸ್ವಲ್ಪ ನನಗೇನೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ತುಂಬ ಹಾರ್ಶ್ ಆಗಿ ಇದೆ. ಸೊ ತುಂಬ ಕಠಿಣ ಪದಗಳ ಥರ ಕೇಳಿಸ್ತಾ ಇದೆ. ಹಾಗಾಗಿ ಸೊ ಸ್ವಲ್ಪ ಮುಕ್ತಿಧಾಮದ ಕಡೆ ಯಾರೋ ಗಮನ ಹರಿಸ್ತಿದ್ದಾರೆ, ಎಚ್ಚರ ಅನ್ನುವಂಥದ್ದು ಇದೆ. ನೀವು ಒಂದು ರೀತಿ ಗ್ರೇಟ್ ಸೋಲ್ ಇದ್ದಂಗೆ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ವಿಶೇಷವಾಗಿ ಭಗವಂತನ ಧ್ಯಾನದಲ್ಲಿ ಇರಿ ಅನ್ನುವಂಥದ್ದು ಇದೆ. ಮುಂದಿನ ಹುಣ್ಣಿಮೆಯಲ್ಲಿ ಸಾಕಷ್ಟು ಸಾವು ನೋವುಗಳು ಆಗಬಹುದು, ಎಚ್ಚರಿಕೆನ ವಹಿಸಬೇಕು ಅನ್ನುವಂಥದ್ದು ಇದೆ. ಒಂದಷ್ಟು ಫ್ಲೋಡ್ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಸೀಕ್ರೆಟ್ಸ್ ರಿವೀಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೈನ್ಯಕ್ಕೆ ಒಂದಷ್ಟು ಆತಂಕಗಳು ಆಗಬಹುದು, ಬಟ್ ಕೊನೆಗೆ ಸತ್ಯನೇ ಗೆಲ್ಲುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂಚೂರು ಹೆಚ್ಚಿನ ಗಮನನ ಕೊಡಿ ಆರೋಗ್ಯದ ಕಡೆ, ದುರಭ್ಯಾಸಗಳ ಕಡೆ ಅನ್ನುವಂಥದ್ದು ಇದೆ. ಒಂದು ರೀತಿ ಸಮುದ್ರ ಮಂಥನದ ರೀತಿ ನಿಮ್ಮ ಮನಸ್ಸಿನ ಮಂಥನ, ನಿಮ್ಮ ದೇಹದ ಮಂಥನ ನಡೆಯುತ್ತೆ. ಸ್ವಲ್ಪ ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಬಾಡಿನ, ಮೈಂಡ್ನ, ಸೋಲ್ನ ಅನ್ನುವಂಥದ್ದು ಇದೆ. ಕೃಷ್ಣನ ಫ್ಲೂಟ್ ಮ್ಯೂಸಿಕ್ ಕೇಳಿ, ಇದರಿಂದ ನಿಮಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಭಗವಂತ ಎಲ್ಲಾನು ನೋಡ್ತಿದ್ದಾನೆ. ಹುಣ್ಣಿಮೆ ದಿನ ನಿಮಗೆ ಸಾಕಷ್ಟು ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ಎಲ್ಲಿ ಕೃಷ್ಣನ ವಿಗ್ರಹ ಅನ್ನುವಂಥ ರೀತಿಲಿ ಇದೆ. ಸೊ ಆಗತ್ತೆ, ಅದು ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಬುದ್ಧನ, ಒಂದು ಕೃಷ್ಣನ ವಿಗ್ರಹ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂಚೂರು ಬೆಂಕಿ ಅವಘಡಗಳು ಜಾಸ್ತಿ ಆಗತ್ತೆ. ಸತ್ಯಕ್ಕೆ ಬೆಂಕಿ ಹಚ್ಚುವಂಥ ಪ್ರಯತ್ನಗಳು ಜೋರಾಗಿ ನಡೆಯುತ್ತೆ. ಸತ್ಯನ ಕಾಪಾಡಬೇಕು ಅಂದರೆ ಸತ್ಯನ ಶಾಂತ ಮಾಡಬಾರ್ದು ಅಂತ ಸಮಥಿಂಗ್ ಏನೋ ಆ ಥರದ್ದಿದೆ. ಸ್ವಲ್ಪ ಹುಷಾರಾಗಿ ಇರಿ, ಅವೆಕನಿಂಗ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಆಂಜನೇಯನಿಂದ ಮಾತ್ರ ಲಂಕೆನ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಇದೆ.
ಹಾಗಾಗಿ ಲಂಕೆಗೆ ಸಂಬಂಧಪಟ್ಟಂಗೆ ಏನೋ ಆಂಜನೇಯನ ಪ್ರಾರ್ಥನೆ ಮಾಡಿದ್ರೆ ಲಂಕೆ ಉಳ್ಕೊಳ್ಳುವಂಥ ಸಾಧ್ಯತೆಗಳು ಇದೆ. ಲಂಕೆನ ಉಳಿಸುವಂಥ ಶಕ್ತಿ ಯಾರಲ್ಲಾದ್ರೂ ಇದ್ರೆ ಅದು ಆಂಜನೇಯನಿಗೆ ಮಾತ್ರ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಮೇಘಸ್ಫೋಟ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. 2028ರಲ್ಲಿ ತುಂಬಾ ಡೇಂಜರ್. 29, 28, 36, ಸ್ವಲ್ಪ ಮಟ್ಟಿಗೆ 26 ವೆರಿ ಡೇಂಜರಸ್ ಅನ್ನಿಸ್ತಾ ಇದೆ. ಸೊ ಕೀಪ್ ಇಟ್ ಇನ್ ಕಾಮ್ ಆಗಿ ಇರಿ ಎಲ್ರು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಗಣೇಶನಿಗೆ ಆಂಜನೇಯನಿಗೆ ಯಾವಾಗಲೂ ಕೃತಜ್ಞತೆಯಿಂದ ಇರಿ. ಅವರ ಮಾರ್ಗದರ್ಶನನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಹೇಗೆ ಕಾಣಿಸ್ತಿದೆ ಅಂದರೆ ಯಾರ್ದೋ ಒಬ್ಬ ಹೃದಯನ ಕಿತ್ತಿ ಕಿತ್ತಿ ಹೀಗೆ ಎಳ್ದಿ ನೋಡ್ತಾ ಇದೆ ಒಂದು ಸೋಲ್. ಅದ್ರೊಳಗೆ ಏನಿದೆ ಅಂತ. ಬದುಕಿದ್ದಾಗ ಇಲ್ದಿರೋ ಪ್ರೀತಿ ಸತ್ ಮೇಲೆ ಸಿಗೋದಿಲ್ಲ. ಮೂರ್ಖ, ಮಂಕೆ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಕ್ಲೀಂ ಕೃಷ್ಣಾಯ ನಮಃ. ಓಂ ಕ್ಲೀಂ ಕೃಷ್ಣಾಯ ನಮಃ. ಓಂ ಕ್ಲೀಂ ಕೃಷ್ಣಾಯ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್.